ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 56ನೇ ಪ್ರಶ್ನೆಯನ್ನ ಗಮನಿಸಿ. ಅರ್ಧಗೋಳಾಕಾರದ ಗುಮ್ಮಟದ ಪಾದದ ಸುತ್ತಳತೆ 17.6 ಮೀಟರ್ ಇದೆ. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಅರ್ಧಗೋಳದ ಪಾದ ಹೇಗಿದೆ? ವೃತ್ತಾಕಾರದಲ್ಲಿ ಇದೆ ಅಲ್ವಾ? ಸೊ ಹಾಗಾದ್ರೆ ವೃತ್ತದ ಸುತ್ತಳತೆ ಏನ್ ಹೇಳಿ? ಸೊ ವೃತ್ತದ ಸುತ್ತಳತೆ ಈಸ್ ಈಕ್ವಲ್ ಟು ಏನ್ ಹೇಳಿ? 2πr ಅಲ್ವಾ? ಸೊ ಇಲ್ಲಿ ವೃತ್ತದ ಸುತ್ತಳತೆಯನ್ನ ಕೊಟ್ಟಿದ್ದಾರೆ 17.6 ಈಸ್ ಈಕ್ವಲ್ ಟು 2 ಇಂಟು 22 ಡಿವೈಡೆಡ್ ಬೈ 7 ಇಂಟು r. ಸೊ r ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? 17.6 ಇಂಟು 7 ಡಿವೈಡೆಡ್ ಬೈ 2 ಇಂಟು 22 ಅಂದ್ರೆ 44 ಆಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ r ಈಸ್ ಈಕ್ವಲ್ ಟು 17.6 ಇಂಟು 7 ಇದೆಷ್ಟು ಬರುತ್ತೆ? 123.2 ಡಿವೈಡೆಡ್ ಬೈ 44. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2.8 ಮೀಟರ್ ಬರುತ್ತೆ. ಓಕೆ, ಹಾಗಾದ್ರೆ ನಮ್ಗೆ ಇಲ್ಲಿ ಆರ್ ಗೊತ್ತಾಗಿದೆ, ಎಷ್ಟಿದೆ? 2.8 ಮೀಟರ್ ಬಂದಿದೆ. ಸೊ ಈಗ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇಲ್ಲಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸೂತ್ರ ಏನ್ ಹೇಳಿ? 2πr ಸ್ಕ್ವೇರ್. ಅಂದ್ರೆ ಪಾದವನ್ನ ಬಿಟ್ಟು ಕೇವಲ ವಕ್ರ ಮೇಲ್ಮೈ ಅಲ್ವಾ? ಸೊ ಇದು ಪಾರ್ಶ್ವ ಆಗತ್ತೆ. ಅಂದ್ರೆ ನೋಡಿ, ಅರ್ಧಗೋಳ, ಸೊ ಇದರ ಈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ? ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಸಮನಾಗತ್ತೆ. ಸೊ 2πr ಸ್ಕ್ವೇರ್. ಸೊ ಈಗ ಮೌಲ್ಯವನ್ನ ಆದೇಶಿಸಿ 2 ಇಂಟು 22 ಡಿವೈಡೆಡ್ ಬೈ 7 ಇಂಟು r ಎಷ್ಟು ಬಂದಿದೆ? 2.8 ಹೋಲ್ ಸ್ಕ್ವೇರ್. ಓಕೆ, ಸೊ 2 ಇಂಟು 22 ಡಿವೈಡೆಡ್ ಬೈ 7 ಇಂಟು 2.8 ಇಂಟು 2.8. ಸೊ 7 1 7 0 7 4 0.4. ಸೊ 2 ಇಂಟು 22 ಏನಾಗುತ್ತೆ? 44 ಇಂಟು 0.4 ಇಂಟು 2.8. ಸೊ 1.12 ಆಗತ್ತೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 49.28 ಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಇದೇನ್ ಹೇಳಿ? ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಅರ್ಧಗೋಳಾಕಾರದ ಗುಮ್ಮಟದ ವಿಸ್ತೀರ್ಣಕ್ಕೆ ಸಮನಾಗುತ್ತೆ. ಓಕೆ, ಥ್ಯಾಂಕ್ ಯು.